ಮಾಡಿ ಅಷ್ಟೇ ಸರ್. ಸ್ವಲ್ಪ ತಿನ್ನಿ ಖುಷಿ. ಭಾರಿ ತುಂಬ ಖುಷಿ ಆಗ್ತದೆ. ಯಾಕಂದರೆ ನಮ್ಮ ರವಿ ಸ್ನೇಹ ಬಳಗ ಸೇವಾ ಟ್ರಸ್ಟು ಮತ್ತು ನನ್ನ ಅಭಿಮಾನಿಗಳು ಮಂಚವಣಕೊಪ್ಪಲು ಹೆಬ್ಬಾಳು ವಿಜಯನಗರದ ವತಿಯಿಂದ ಇಷ್ಟೊಂದು ಅದ್ಧೂರಿಯಾಗಿ ಬರ್ತ್ಡೇ ಆಚರಿಸೋದು ನೋಡಿದ್ರೆ ಭಾರಿ ಖುಷಿ ಆಗ್ತದೆ. ಯಾಕಂದರೆ ನಿಮಗೂ ಗೊತ್ತು, ಬರ್ಡೇ ಅಂದರೆ ಐಷಾರಾಮ್ಯಾಗೆ ಮೋಜು ಮಸ್ತಾಗಿ ಮಾಡ್ತಾರೆ. ಬಟ್ ನನ್ನ ಅಭಿಮಾನಿಗಳು ಇವತ್ತು ಅರ್ಥಪೂರ್ಣವಾಗಿ ನೀವೇ ನೋಡ್ತೀವಿ, ಅಲ್ಲೊಂದು ಬ್ಲಡ್ ಡೊನೇಟ್ ಮಾಡೋಕ್ಕೆ ಅಲ್ಲೊಂದು ಇದು ಮಾಡಿದ್ದಾರೆ, ಮತ್ತು ECG ಮಾಡ್ತಿದ್ದಾರೆ, ಮತ್ತು ಅದಕ್ಕಿಂತ ಜೊತೆಗೆ ನೇತ್ರದಾನ ಮಹಾದಾನ ಅಂತಂದು ನಮ್ಮ ಪುನೀತ್ ರಾಜ್ಕುಮಾರ್ ಹೇಳಿದ್ದಾರೆ. ಅದೇ ರೀತಿ AST ಐಸ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ವತಿಯಿಂದ ನೇತ್ರದಾನ ಶಿಬಿರ ಏರ್ಪಡಿಸಿದ್ದಾರೆ. ಅದರಲ್ಲಿ ಬರುವಂಥವ್ರಿಗೆ ಒಂದು ಆಪ್ರೇಷನ್ ಆಗ್ಬೋದು, ಕಣ್ಣಿನ ಪರ ಇರ್ತದೆ, ಒಂದು ಫೆಸಿಲಿಟಿ ಇರೋ ಅದು ರೇಷನ್ ಕಾರ್ಡು ಮತ್ತು ಇನ್ಸೂರೆನ್ಸ್ ಏನೇ ಇರ್ತದೆ. ಅದರಲ್ಲಿ ಯಾವುದೇ ಇಲ್ಲದೆ ಒಂದಂಥವ್ರಿಗೆ ನಮ್ಮ ರವಿ ಸ್ನೇಹವಳ ಸೇವಾ ಟ್ರಸ್ಟಿಂದ ಒಂದು ನಮ್ಮ ಕೈಲಾದಂಥ ಸಹಾಯ ಮಾಡ್ತೀವಿ ಸರ್. ಭಾಳ ಖುಷಿ ತರುವಂಥ ವಿಚಾರ ಇದು. ಮೊದಲಿಗೆ ನಿಮ್ಮ ಹಿತೇಶ್ ಗೌಡ ಮಾಡುವ ನಮಸ್ಕಾರಗಳು. ಇವತ್ತಿನ ದಿವಸ ನಮ್ಮ ಮಂಚವಣಕೊಪ್ಪಲಿನ ಅಭಿಷೇಕ್ ಸರ್ಕಲ್ ಬಳಿ ನಮ್ಮ ರವಿ ಸ್ನೇಹ ಬಳಗ ಸೇವಾ ಟ್ರಸ್ಟ್ ವತಿಯಿಂದ ನನ್ನ ತಂದೆಯವರಾದ ರವಿ ಡೆಲ್ಲಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಕಣ್ಣು ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ. ಹಾಗೂ ಹಲವಾರು ಇತರ ಹೆಲ್ತ್ ಕೇರ್ ಚೆಕಪ್ಸ್ ಕೂಡ ಇಲ್ಲಿ ಹಾಜರಾಗಿದ್ದಾರೆ. ಈಗ ನಮ್ಮ ತಂದೆಯವರ ಟ್ರಸ್ಟ್ ವತಿಯಿಂದ ಸ್ಪೋರ್ಟ್ಸ್ ವೇರ್ T-ಶರ್ಟ್ ಕೂಡ ವಿತರಣೆ ಆಯಿತು. ರಕ್ತದಾನ ಶಿಬಿರ ನಡೀತಾ ಇದೆ. ಭಾಳ ಸಾಕಷ್ಟು ಜನ ನಮ್ಮ ಹಿತೈಷಿಗಳಾಗಿರ್ಬೋದು, ಬೆಂಬಲಿಗರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಹೆಬ್ಬಾಳಿನ ಹಿರಿಯ ನಾಗರಿಕರಾಗಿರ್ಬೋದು, ಎಲ್ಲರೂ ಒಗ್ಗೂಡಿ ನಮ್ಮ ತಂದೆಯವರಿಗೆ ಈ ದಿನ ಹುಟ್ಟುಹಬ್ಬದ ದಿವಸ ಶುಭ ಕೋರಿ ಈ ಬೃಹತ್ ಕ್ಯಾಂಪಿನ ಲಾಭವನ್ನು ಪಡ್ಕೊತಿದ್ದಾರೆ. ಭಾಳ ಖುಷಿ ತರುವಂಥ ವಿಚಾರ. ಇತ್ತೀಚೆಗೆ ನಮ್ಮ ಟ್ರಸ್ಟ್ ವತಿಯಿಂದ ಕೂಡ ದಿ ಮಾದೇಗೌಡ ಸರ್ಕಲ್ ಬಳಿ ಬಸ್ ತಂಗುದಾಣ ಉದ್ಘಾಟನೆ ಆಯಿತು. ಅಲ್ಲಿ ಕೂಡ 1,000ಕ್ಕಿಂತ ಹೆಚ್ಚು ಜನ ಸೇರಿದರು. ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿತು. ಅದಕ್ಕೆ ಪಾತ್ರರಾದಂಥ ಎಲ್ಲ ನಮ್ಮ ತಂದೆಯವರ ಬೆಂಬಲಿಗರಾಗಿರ್ಬೋದು, ಪಕ್ಷದ ಮುಖಂಡರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು ಅವ್ರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತಿನ ದಿವಸ ನನ್ನ ತಂದೆಯವರ ಹುಟ್ಟುಹಬ್ಬ ಭಾಳ ಎಂದಿನಂತೆ ಭಾಳ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಿಸ್ಕೊತಿದ್ದಾರೆ. ಹಾಗಾಗಿ ಸಾಕಷ್ಟು ಜನ ಅವ್ರಿಗೆ ವಿಶ್ ಮಾಡೋಕ್ಕೆ ಕೂಡ ಬಂದಿದ್ದಾರೆ. ಭಾಳಷ್ಟು ನಮ್ಮ ಹೆಬ್ಬಾಳಿಂದ ಆಗಿರ್ಬೋದು, ನಮ್ಮ ಇಡೀ ಚಾಮರಾಜ ಕ್ಷೇತ್ರ ಆಗಿರ್ಬೋದು, ಸಾಕಷ್ಟು ಜನ ಬಂದು ಇಲ್ಲಿ ಹೆಲ್ತ್ ಕ್ಯಾಂಪ್ ಲಾಭವನ್ನು ಪಡ್ಕೊತಿದ್ದಾರೆ. ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಅಂತಸ್ತು ಕೊಟ್ಟು ಮುಂದಿನ ದಿವಸಗಳಲ್ಲಿ ಅವರ ರಾಜಕೀಯ ಜೀವನದಲ್ಲಿ ಕೂಡ ಯಶಸ್ಸನ್ನು ಕಾಣಲಿ, ಸೂಕ್ತ ಸ್ಥಾನಮಾನ ಸಿಗಲಿ ಅಂತ ನಾನು ಆಶಿಸ್ತೀನಿ. ಹಿತೇಶ್ ಗೌಡ ಅಂತೇಳಿ. ಥ್ಯಾಂಕ್ ಯು.